ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಹೊರಗಡೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕಾಫಿ ಮಾಡಿಕೊಟ್ಟೆ. ಇಬ್ಬರು ಕುಡಿದು ಆಮೇಲೆ ವಾಸು ಅಳಸ್ನೇನು ಬಿಡಿಸ್ತೀನಿ ಅಂತ ಕೂತ್ಕೊಂಡ್ರು. ನಾನು ಪಾಪುನ ಇಟ್ಕೊಂಡಿದ್ದೆ. ಆಮೇಲೆ ತಿಂಡಿ ಮಾಡೋಣ ಅಂತ ಹಲಸಿನಹಣ್ಣಿನ ಬೀಜನೆಲ್ಲ ಬಿಡಿಸಿಟ್ಟಿದ್ರು. ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಂಬಾರು ಮಾಡ್ಬೋದು. ಅದರಿಂದ ಬಸ್ಸಾರು ತರಕಾರಿ ಸಾರಿಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ನಾನು ಸಿಯಾನ್ಶ್ ಇಬ್ರು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿ ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದ್ವು. ಮನೆಗೆ ಬಂದಮೇಲೆ ಅವನಿಗೆ ಪ್ಲೇನ್ ಆಗಿ ಆಮ್ಲೆಟ್ ಹಾಕ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಅಷ್ಟೇ ಹಾಕೋದು. 6 ಮಂತ್ಸ್ ಕಂಪ್ಲೀಟ್ ಆದಮೇಲಿಂದ ಮಕ್ಕಳಿಗೆ ಎಗ್ಗೆಲ್ಲ ಕೊಡ್ಬೋದು. ನಾವು ಅವ್ನಿಗಿನ್ನೂ ಕೊಟ್ಟಿರಲಿಲ್ಲ. ಯಾಕಂದರೆ 11 ತಿಂಗಳಿಗೆ ನಾವು ಅವನಿಗೆ ಮುಡಿ ಕೊಟ್ಟಿದ್ದು. ಮುಡಿ ಕೊಡೋವರೆಗೂ ನಮ್ಮ ಕಡೆ ಎಗ್ಗು ನಾನ್ ವೆಜ್ ಏನು ತಿನ್ಸಲ್ಲ. ಹಾಗಾಗಿ ಇವಾಗಷ್ಟೇ ಅವನಿಗೆ ಎಗ್ನ ಕೊಡ್ತಿರೋದ್ರಿಂದ ಅವ್ನು ಪೂರ್ತಿ ಆಮ್ಲೆಟ್ ತಿನ್ನಲಿಲ್ಲ. ಸ್ವಲ್ಪ ತಿಂದ, ಇನ್ನು ಮಿಕ್ಕಿದ್ದು ನಾನೇ ತಿನ್ಕೊಂಡೆ. ಆಮೇಲೆ ವಾಸು ಬಂದು ನಮಗೆ ಆಮ್ಲೆಟ್ ಹಾಕ್ತಿದ್ದಾರೆ. ನಮ್ಮ ಮನೇಲಿ ಆಮ್ಲೆಟ್ ಹಾಕೋದು ವಾಸುನೇ ಯಾವಾಗಲೂ. ಈರುಳ್ಳಿ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಖಾರದ ಪುಡಿ ಎಲ್ಲ ಹಾಕ್ತಾರೆ. ಸಖತ್ತಾಗಿರುತ್ತೆ. ಮೊದಲು ಆಮ್ಲೆಟ್ ಎಲ್ಲ ತಿಂದು ಆಮೇಲೆ ಅನ್ನ ಸಾಂಬಾರು ಮಾಡಿದ್ದೆ, ಅದನ್ನು ತಿನ್ಕೊಂಡ್ವು. ವ್ಲಾಗ್ ಇಷ್ಟ ಆದರೆ ಲೈಕು ಶೇರು ಫಾಲೋ ಮಾಡೋದು ಮರಿಬೇಡಿ.